ವೆಲ್ಕಮ್ ಬ್ಯಾಕ್. ಈ ಬಾರಿ ವಾಡಿಕೆಗೂ ಮೊದಲೇನೆ ಮುಂಗಾರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿತ್ತು. ಜೊತೆಗೆ ಮಳೆ ಕೂಡ ಚೆನ್ನಾಗಿತ್ತು. ಅದರ ಪರಿಣಾಮ KRS ಡ್ಯಾಮ್ ಬಹುತೇಕ ಭರ್ತಿ ಹಂತಕ್ಕೆ ಬಂದು ನಿಂತಿದೆ. ಈ ಸಂದರ್ಭದಲ್ಲಿ ಗಂಗಾರತಿಯ ರೀತಿಯಲ್ಲಿಯೇ ಕಾವೇರಿ ಆರತಿಯನ್ನು ಮಾಡುವುದಕ್ಕೆ ಕಾಂಗ್ರೆಸ್ ಸರ್ಕಾರ ನಿರ್ಧರಿಸಿದೆ. ಬಟ್ ಬಿಜೆಪಿ ಇದನ್ನು ಅಪೋಸ್ ಮಾಡ್ತಾ ಇದೆ. ಅಪೋಸ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಗೊಂದಲಗಳಿದ್ದಾವೆ. ಅಷ್ಟಕ್ಕೂ ಬಿಜೆಪಿ ಇದನ್ನು ವಿರೋಧಿಸ್ತಾ ಇರೋದು ಯಾಕೆ? ಬಿಜೆಪಿಯ ಒಳಗಡೆನೆ ಈ ಬಗ್ಗೆ ಯಾಕೆ ಗೊಂದಲ? ಬನ್ನಿ ನೋಡ್ಕೊಂಡು ಬರೋಣ. ಕಾವೇರಿ ಆರತಿ ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟ. ಕಾವೇರಿ ಆರತಿಗೆ ಬಿಜೆಪಿ ವಿರೋಧ ಯಾಕೆ? ಹಳೆ ಮೈಸೂರು ಭಾಗದ ಜೀವನಾಡಿ ಅಂದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಂ. ಕಾವೇರಿ ಮಾತೆಯ ಒಡಲು ಸಹ ಕನ್ನಂಬಾಡಿ ಕಟ್ಟೆಯಾಗಿದೆ. ಈ ಸ್ಥಳದಲ್ಲಿ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡುವ ಮೂಲಕ ಕಾವೇರಮ್ಮನಿಗೆ ನಮನ ಸಲ್ಲಿಸಬೇಕೆಂದು ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಶಾಶ್ವತವಾಗಿ ಈ ಆರತಿ ನಡೆಯಬೇಕೆಂದು 100 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಮಾಡಲು ಸರ್ಕಾರ ಮುಂದಾಗಿದೆ. ಕಾಂಗ್ರೆಸ್ನ ಈ ಕಾರ್ಯಕ್ಕೆ ಹಿಂದೂ ಸಂಘಟನೆಗಳು ಸಾಥ್ ನೀಡಿದ್ದು, ಇತ್ತ ಬಿಜೆಪಿ ಜೆಡಿಎಸ್ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. 100 ಕೋಟಿ ವೆಚ್ಚದಲ್ಲಿ ಕಾವೇರಿ ಆರತಿ ಮಾಡಲು 100 ಕೋಟಿ ಯಾಕೆ? ಅಷ್ಟೊಂದು ವೆಚ್ಚದಲ್ಲಿ ಕಾವೇರಿ ಆರತಿ ಏಕೆ ಮಾಡಬೇಕೆಂದು ಬಿಜೆಪಿ ಜೆಡಿಎಸ್ ನಾಯಕರು ಕಾವೇರಿ ಆರತಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಈ ಚರ್ಚೆ ತಾರಕಕ್ಕೆ ಹೋದ ಬಳಿಕ ಕಾಂಗ್ರೆಸ್ ನಾಯಕರು ಸಹ ಇದಕ್ಕೆ ತಕ್ಕ ಹಾಗೆ ಕೌಂಟರ್ ಕೊಟ್ಟಿದ್ದಾರೆ. ಕಾವೇರಿ ಆರತಿ ವಿರೋಧ ಮಾಡುವ ಬಿಜೆಪಿ ಹಿಂದೂ ವಿರೋಧಿಗಳು. ಇವರಿಗೆ ತಾಯಿ ಕಾವೇರಿಯೇ ಶಾಪ ಕೊಡ್ತಾಳೆಂದು ಶಾಸಕ ಗಣಿಗ ರವಿ ವಾಗ್ದಾಳಿ ನಡೆಸಿದ್ರು. ಗಂಗಾರತಿ ಒಪ್ಕೊಳ್ತೀರಾ, ಕಾವೇರಿ ಆರತಿ ಒಪ್ಕೊಳ್ಳಲ್ಲ ಯಾಕೆ ಬಿಜೆಪಿಯವರು? ನಿಮಗೆ ದೇವರು ಅಂದರೆ ಅಷ್ಟೊಂದು ನಿಮಗೆ ದೇವರು ಅಂದರೆ ರಾಜಕಾರಣದ ವಸ್ತುನ? ನಿಮಗೆ ಕಾವೇರಿ ಅಂದರೆ ರಾಜಕೀಯ ಮಾಡೋ ಅಖಾಡನ? ಆ ತಾಯಿಯನ್ನು ಪೂಜಿಸೋದ್ರಲ್ಲಿ ತಪ್ಪು ಅಂತ ಬಿಜೆಪಿಯವರು ಹೇಳಿದ್ರೆ ಅವ್ರಿಗೆ ಧಿಕ್ಕಾರ ಹೇಳ್ತೀನಿ. ಡ್ಯಾಮ್ ಎಲ್ರಿ ನೀರು ಶೇಖರಣೆ ಆಗೋದು? ಎಲ್ರಿ ಶೇಖರಣೆ ಆಗೋದು? ಶೇಖರಣೆ ಆಗಿರೋ ತಾಯಿ ಕಾವೇರಿ ಎಲ್ಲಿ ನೆಲೆಸಿದಳ್ರಿ? ಡ್ಯಾಮ್ ಹತ್ರ ನೆಲೆಸಿದ್ದಾಳೆ. ಆಕೆಗೆ ನಮ್ಮ ಗೌರವವನ್ನು, ಪೂಜೆ ಪುನಸ್ಕಾರವನ್ನು ಮಾಡೋದು ನಮ್ಮ ಹಿಂದೂ ಧರ್ಮ. ಇದನ್ನು ವಿರೋಧ ಮಾಡ್ತಾರೋ ಬಿ ಜೆ ಪಿಯವ್ರಿಗೆ ನಾಚಿಕೆ ಆಗಲ್ವಾ? ನಾಟಕ ಬಿ ಜೆ ಪಿಯವ್ರದ್ದು. ಅವ್ರು ಏನಿದ್ರು ರಾಜಕಾರಣ ಮಾಡೋಕ್ಕೆ ಬಂದಾಗ ನಾನು ಹಿಂದೂ ಅನ್ನೋದು, ನನ್ನ ದೇವರು ಅನ್ನೋದು, ನನ್ನ ಆಂಜನೇಯ ಅನ್ನೋದು, ಶನ್ಮಾತ್ಮ ಅನ್ನೋದು, ಆ ದೇವರೇ ಶಾಪ ಕೊಡ್ತಾನೆ ಅವ್ರಿಗೆ. ಕೈಗೆ ಕೌಂಟರ್ ಕೊಡಲು ಹೋಗಿ ಗೊಂದಲಕ್ಕೆ ಸಿಲುಕಿದ ಕಮಲ. ಈ ವಿಚಾರದಲ್ಲಿ ಕೌಂಟರ್ ಕೊಡಲು ಹೋಗಿ ಇದೀಗ ಬಿಜೆಪಿ ಗೊಂದಲಕ್ಕೆ ಸಿಲುಕಿದೆ. ಇಷ್ಟು ದಿನ 100 ಕೋಟಿ ವೆಚ್ಚದಲ್ಲಿ ಕಾವೇರಿ ಆರತಿ ಏಕೆ ಎಂದು ಪ್ರಶ್ನೆ ಮಾಡುವ ಮೂಲಕ ಕಾವೇರಿ ಆರತಿಯನ್ನ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಇದೀಗ 100 ಅಲ್ಲ 200 ಕೋಟಿಯಲ್ಲಿ ಆರತಿ ಮಾಡಲಿ, KRS ಡ್ಯಾಂ ಸುರಕ್ಷತೆಯನ್ನ ನೋಡಬೇಕು ಎಂಬ ವಾದಕ್ಕೆ ಬಿಜೆಪಿ ನಾಯಕರು ಇಳಿದಿದ್ದಾರೆ. 100ಕ್ಕೆ 100 ಭಾಗ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಇಡೀ ಸಮಾಜ, ಹಿಂದೂ ಸಮಾಜ ಕಾವೇರಿ ಆರತಿ ಮಾಡೋದಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡ್ತಿಲ್ಲ. ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ನಮಗೆ ಡ್ಯಾಮ್ನ ಸುರಕ್ಷತೆ, ಡ್ಯಾಮ್ನ ಭದ್ರತೆ ಮುಖ್ಯ. ಆ ದೃಷ್ಟಿನಲ್ಲಿ ನಾವು ವಿರೋಧ ಮಾಡ್ತಾ ಇದ್ದೀವಿ ಹೊರತು, ನಿಮಗೂ ಗೊತ್ತು ಆಲೆ 94 ವರ್ಷ ಆ ಅಣೆಕಟ್ಟು ಕಟ್ಟಿ ಇತಿಹಾಸ ಇದೆ. ಮತ್ತು ಏಕಶಿಲಾ ಪದರದ ಮೇಲೆ ನಿಂತಿರೋಂಥ ಒಂದು ಡ್ಯಾಮು ಇವತ್ತು ನಮ್ಗೆ ಅದೇ ಅನ್ನದ ಬಟ್ಲು. ಇವತ್ತು ಇಡೀ ನಮ್ಮ ಮಂಡ್ಯ ಆಗ್ಬೋದು, ಬೆಂಗಳೂರು ಆಗ್ಬೋದು, ಮೈಸೂರು ಆಗ್ಬೋದು, ಎಲ್ಲರೂ ಕೂಡ ಆ ಕಾವೇರಿ ಮಾತಿನಲ್ಲಿ ಆಶ್ರಯ ಪಡ್ಕೊಂಡಿದ್ದೀವಿ. ಒಟ್ಟಾರೆ ಇಷ್ಟು ದಿನಗಳು 100 ಕೋಟಿ ಏಕೆ ಕಾವೇರಿ ಆರತಿಗೆ ಎಂದು ಪ್ರಶ್ನೆ ಮಾಡ್ತಾ ಇದ್ದ ಬಿಜೆಪಿ ನಾಯಕರು ಇದೀಗ 200 ಕೋಟಿ ಖರ್ಚು ಮಾಡಿಯಾದ್ರೂ ಮಾಡಲಿ, ಡ್ಯಾಂ ಸೇಫ್ಟಿ ನೋಡಲಿ ಎನ್ನುವ ಮೂಲಕ ಪರೋಕ್ಷವಾಗಿ ಕಾವೇರಿ ಆರತಿಗೆ ಒಪ್ಪಿಗೆ ಸೂಚಿಸಿದಂತೆ ಕಾಣುತ್ತಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.